ನಮಸ್ಕಾರ ವೀಕ್ಷಕರೇ, ಇವತ್ತು ನೀವೇನೆಲ್ಲ ಟೈಟಲ್ ನೋಡಿದಂಗೆ 8 PM ಇದು ಒಂದು ನಿಮಗೆಲ್ಲ ಗೊತ್ತಿರ್ಬೋದು. ಇದು ಒಂದು ಎಣ್ಣೆ ಅಂದರೆ ಆಲ್ಕೋಹಾಲ್ ಶೇರು. ಸೊ ಇದು ಮುಂಚೆ ಇದು ರಾಂಪುರ್ ಡಿಸ್ಟಿಲರಿ ಅಂತೇಳಿ ಈ ಕಂಪ್ನಿ ಇತ್ತು. ಈಗ ನೀವು ಇದನ್ನು ನೋಡ್ತಾ ಇದ್ದೀರಿ, ಪ್ಲೇ ಆಗ್ತಾಯಿದೆ ಇಂಡಿಯಾ ಡಿಸ್ಪ್ಲೇನಲ್ಲಿ. ಮ್ಯಾಜಿಕ್ ಮೂಮೆಂಟ್ಸ್ ಅಂತ ಓಡ್ತಾ ಇದು ಒಳ್ಳೆ ಬ್ರ್ಯಾಂಡ್ಸ್ ಇದ್ದಾವೆ ಈ ಕಂಪ್ನಿಯ. ಇವತ್ತು ಅನಾಲಿಸಿಸ್ ಅಂದರೆ ಫಂಡಮೆಂಟಲ್ಸು, ಫೈನಾನ್ಷಿಯಲ್ಸು ಮತ್ತು ಮುಂದಿನ ಫ್ಯೂಚರು ಮತ್ತು ಈಗ ರೀಸೆಂಟಲ್ಲಿ ಇದರಲ್ಲಿ ಯಾರು ದೊಡ್ಡ ಇನ್ವೆಸ್ಟರ್ಸ್ ಎಂಟ್ರಿ ಆಗಿದ್ದಾರೆ ಅದನ್ನೆಲ್ಲ ನೋಡೋಣ. ಸೊ ಆಮೇಲೆ ಫಾಸ್ಟ್ 5 ಇಯರ್ಸಲ್ಲಿ ಇದು ಮೋರ್ ದೆನ್ 500% ರಿಟರ್ನ್ಸ್ ಕೂಡ ಕೊಟ್ಟಿದೆ. ಇದು ಮುಂದೆ ಕೂಡ ಏನು ಪೊಟೆನ್ಷಿಯಲ್ ಹೇಗಿದೆ ಎಲ್ಲವನ್ನು ಇವತ್ತು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮ್ಯೂಸಿಕ್ ಸ್ಟುಡಿಯೋ ಮೇಕ್ ಎವ್ರಿ ಮೊಮೆಂಟ್ ಅ ಮ್ಯಾಜಿಕ್ ಮೊಮೆಂಟ್. ಮುಂಚೆ ರಾಂಪುರ್ ಡಿಸ್ಟಿಲರಿ ಅಂತಕ್ಕಂಥದ್ದು ಈಗ ರ್ಯಾಡಿಕೋ ಖೈತಾನ್ ಅಂತ ಈ ನೇಮನ ಇದಾಗಿದೆ. ಈಗ ಇದನ್ನು ನೋಡ್ತೀರಾ, ಅಭಿಷೇಕ್ ಖೈತಾನ್ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರ್ಯಾಡಿಕೋ ಖೈತಾನ್. ರ್ಯಾಡಿಕೋ ಖೈತಾನ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ IMFL ಇನ್ ಇಂಡಿಯಾ. ಫಾರ್ಮಲಿ ನೋನ್ ಎಸ್ ರಾಂಪುರ್ ಡಿಸ್ಟಿಲರೀಸ್ ಅನ್ನಲ್ಲ, ರಾಂಪುರ್ ಡಿಸ್ಟಿಲರಿ ಅಂತಿತ್ತು. ಈಗ ಕಮೆನ್ಸ್ 1943. ಇದು ಹತ್ತತ್ರ ಈಗ 2023 80 ವರ್ಷದ ಕಂಪ್ನಿ. ಓವರ್ ದ ಇಯರ್ಸ್, ಅದಕ್ಕಿಂತ ಮುಂಚೆಯಿಂದನೇ ಇವರು ಆ ಒಂದು ಸ್ಪಿರಿಟು ಅಥವಾ ಆಮೇಲೆ ಲಿಕ್ಕರ್ ಸೆಗ್ಮೆಂಟಲ್ಲಿ ಎಂಟ್ರಿ ಇರ್ತಕ್ಕಂಥವ್ರು. ಎಮರ್ಜ್ಡ್ ಆಸ್ ಎ ಮೇಜರ್ ಬಲ್ಕ್ ಸ್ಪಿರಿಟ್ ಸಪ್ಲೈಯರ್ ಆ್ಯಂಡ್ ಟುಡೇ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಅಡ್ಮೈರ್ಡ್ ಲಿಕ್ಕರ್ ಬ್ರ್ಯಾಂಡ್ಸ್ ಅಕ್ರಾಸ್ ದ ಕಂಟ್ರಿ. ನಿಮಗೆ ಗೊತ್ತಿರ್ಬೋದು 8 PM ಇದು ತುಂಬ ಫೇಮಸ್ಸು ಬ್ರ್ಯಾಂಡ್ ಕೂಡ. ಇವ್ರದ್ದು ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲದೆ, ಜೊತೆಗೆ ಇವ್ರದ್ದು ನೀವು ನೋಡ್ತಾ ಇದ್ದೀರಿ ಏನಂತಂದರೆ ವಿತ್ ಓವರ್ 15 ಬ್ರ್ಯಾಂಡ್ಸ್ ಇನ್ಕ್ಲೂಡಿಂಗ್ 4 ಮಿಲಿಯನಿಯರ್ ಬ್ರ್ಯಾಂಡ್ಸ್ ಇನ್ ಇಟ್ಸ್ ಪೋರ್ಟ್ಫೋಲಿಯೋ. 8 PM ವಿಸ್ಕಿ ಹೇಳಿದ್ನಲ್ಲ, ಮ್ಯಾಜಿಕ್ ಮೂಮೆಂಟ್ಸ್ ವೋಡ್ಕಾ. ಸೊ ಅವೆಲ್ಲ ತುಂಬ ಫೇಮಸ್ ಇರ್ತಕ್ಕಂಥವು. 75 ಇಯರ್ಸ್, ನಾನು ಹೇಳ್ದಂಗೆ 75 ಇಯರ್ಸ್ ಈಗ ಆಲ್ರೆಡಿ ಅವರು ಹತ್ತತ್ರ 80 ವರ್ಷದ ಕಂಪ್ನಿ ಇದು. ಅಷ್ಟೊಂದು ಇದಿದೆ. ಜೊತೆಗೆ ಇವರೆಲ್ಲ ಏನು ಮಾಡಿರ್ತಕ್ಕಂಥದ್ದು ಆರ್ಗ್ಯಾನಿಕಲಿ ಅಂತಂದರೆ ಇವರೇ ಸ್ವಂತ ಏನು ಇವರ ಒಂದು R&D ಇಂದಾಗಿ ಎಲ್ಲ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಇವ್ರ ಬ್ರ್ಯಾಂಡ್ಸ್ ಎಲ್ಲ. ಇವತ್ತು ಇವ್ರದ್ದು ಎಲ್ಲೆಲ್ಲಿಗಿದೆ ಅಂತಂದರೆ ದ ಕಂಪ್ನಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಬಿಲ್ಡಿಂಗ್ ಇಟ್ಸ್ ಬ್ರ್ಯಾಂಡ್ ಇಕ್ವಿಟಿ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಆ್ಯಂಡ್ ಕರೆಂಟ್ಲಿ ಎಕ್ಸ್ಪೋರ್ಟ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಟು ಓವರ್ 85 ಕಂಟ್ರೀಸ್. ಮೋರ್ ದೆನ್ 85 ಕಂಟ್ರೀಸ್, ಹತ್ತತ್ರ 85 ಕಂಟ್ರಿಗಳಿಗೆ ಇವರು ಎಕ್ಸ್ಪೋರ್ಟನ್ನು ಮಾಡ್ತಾಯಿದ್ದಾರೆ. ಈಗ ಇವ್ರದ್ದು ಒಂದಷ್ಟು ಬ್ರ್ಯಾಂಡ್ಸ್ಗಳು ಯಾವ್ಯಾವ ಇದ್ದಾವೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ನೋಡೋಣ. ಅಭಿಷೇಕ್ ಖೈತಾನ್ MD ಅವ್ರ ಬಗ್ಗೆ ನೋಡೋದಾದರೆ ಇಸ್ ದ ಬ್ರೈನ್ ಬಿಹೈಂಡ್ ರ್ಯಾಡಿಕೋಸ್ ಫೋರೆ ಇನ್ ಟು ದ ಬ್ರ್ಯಾಂಡೆಡ್ ಬಿಸ್ನೆಸ್. ಈ ಸ್ಟಾರ್ಟೆಡ್ ಇಸ್ ಕ್ಯಾರಿಯರ್ ಇನ್ 1987 by spearheading the marketing division at Radico Khaitan Limited. The first brand that he launched was 8 PM whiskey, a runaway success. Sold 1 million cases in the first year itself and featured in the Limca Book of World Records. ಸೊ ಅಭಿಷೇಕ್ ಖೈತಾನ್ ಅವರು 1997ಗೆ ಆ್ಯಸ್ ಇದರಲ್ಲಿ ಎಂಟ್ರಿ ಆಗಿ ಇದರಲ್ಲಿ ಅವರು ಒಂದು ಮ್ಯಾನೇಜ್ಮೆಂಟನ್ನು ತಗೊಂಡ್ಮೇಲೆ ಫಸ್ಟು ಅವರು 8 PM ವಿಸ್ಕಿಯನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಆಮೇಲೆ ನೀವು ನೋಡ್ಬೋದು ಅದು ಸ್ಟಾರ್ಟಿಂಗಲ್ಲೇ ರೆಕಾರ್ಡ್ ಬ್ರೇಕಿಂಗ್ ಸೇಲ್ಸ್ ಕೂಡ ಮಾಡ್ತು. ದೊಡ್ಡ ಒಂದು ಬ್ರ್ಯಾಂಡ್ ಆಯಿತು 8 PM ವಿಸ್ಕಿ. ಸೊ ಎ ವಿಷನರಿ ಗಿಫ್ಟೆಡ್ ವಿತ್ ಶಾರ್ಪ್ ಎಂಟರ್ಪ್ರಿನರ್ ಅಕ್ಯುಮೆನ್, ಅಭಿಷೇಕ್ ವಾಸ್ ಏಬಲ್ ಟು ಸಿ ವೋಡ್ಕಾ ಆಸ್ ದ ನೆಕ್ಸ್ಟ್ ಎಮರ್ಜಿಂಗ್ ಡ್ರಿಂಕ್ ಆ್ಯಂಡ್ ಕ್ವಿಕ್ ಟು ಲಾಂಚ್ ಮ್ಯಾಜಿಕ್ ಮೂಮೆಂಟ್ಸ್ ವೋಡ್ಕಾ. ಸೊ ಇವರಿಗೆ ಆಲ್ರೆಡಿ ಅದರದ್ದು ಒಂದು ವಿಷನರಿ ಗೊತ್ತಾಗಿ, ಸೊ ಒಂದು ಅನುಭವ, ಒಂದು ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ಬೋದು. ಜೊತೆಗೆ ಇವರು ತಮ್ಮ ಏನು ಆಡಳಿತವನ್ನು ತಗೊಂಡ್ಮೇಲೆ ಸೊ ಇವರ ಒಂದು ಇಂಟೆಲಿಜೆನ್ಸಿಯಿಂದ ಸೊ ಫಸ್ಟ್ ಇವರು 8 PM ಮಾಡಿದ್ರು. ಅಂದರೆ ಆ್ಯಸ್ ಎ ಪ್ರಮೋಟರ್ ನಾವೇನು ಹೇಳ್ತೀವಲ್ಲ, ಫಸ್ಟು ಮ್ಯಾನೇಜ್ಮೆಂಟ್, ನಾವು ಯಾವುದೇ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಒಂದು ಕಂಪ್ನಿ ಅನಲೈಸ್ ಮಾಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಅವ್ರ ವಿಷನರಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನೋಡಬೇಕಾಗುತ್ತೆ. ಮತ್ತು ಅವ್ರ ಕೆಪಾಸಿಟಿ, ಅವ್ರ ಕೇಪಬಿಲಿಟಿ, ಅವರು ಎಷ್ಟರ ಮಟ್ಟಿಗೆ ಆ ಫೀಲ್ಡಲ್ಲಿ ಪರಿಣಿತರಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಬ್ರ್ಯಾಂಡಲ್ಲೇ ಇವರು 8 PM, ಅದಾದ ನಂತರ ಮ್ಯಾಜಿಕ್ ಮೂಮೆಂಟ್ಸ್ ಕೂಡ ತುಂಬ ದೊಡ್ಡ ಸೌಂಡ್ ಮಾಡ್ತು ವೋಡ್ಕಾ. ಆ್ಯಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಓವರ್ 2 decades ಆಫ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್. ಇವರಾಗಲೇ ಮ್ಯಾನೇಜಿಂಗ್ ಡೈರೆಕ್ಟ್ರಾಗೆ ಓವರ್ 2 decades ಅಂದರೆ 20 ವರ್ಷಕ್ಕಿಂತ ಜಾಸ್ತಿ ಈಗಾಗಲೇ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದಾರೆ. ಸೊ ಇವರು ಒಳ್ಳೆಯ ಬ್ರ್ಯಾಂಡನ್ನು ಡೆವಲಪ್ ಮಾಡಿದ್ದಾರೆ. ಮುಂದೆ ಕೂಡ ಇನ್ನೂ ಈ ಫೀಲ್ಡಲ್ಲಿ, ಯಾಕಂದರೆ ಈಗ ಹೋಗ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ತುಂಬ ಡಿಸ್ಟಿಲರೀಸ್ ಬರ್ತಾಯಿದ್ದಾವೆ, ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಕೂಡ ಎಮರ್ಜ್ ಆಗ್ತಾಯಿದೆ. ನೀವು ನೋಡ್ತಾ ಇದ್ದೀರಾ ಈಗ ಒಳ್ಳೆ ಆಲ್ಕೋಹಾಲಿಕ್ ಬಟ್ ಎವರ್ ಗ್ರೀನ್ ಇಂಡಸ್ಟ್ರಿ ಇದು, ಎವರ್ ಡಿಮ್ಯಾಂಡಿಂಗ್ ಇಂಡಸ್ಟ್ರಿ. ಮತ್ತು ಈ ಇಂಡಸ್ಟ್ರಿ ನೀವು ಯಾವಾಗಲೂ ಗ್ರೋತ್ ಆಗ್ತಾನೆ ಹೋಗ್ತಾ ಇರುತ್ತೆ. ಬಟ್ ಅದರಲ್ಲಿ ನಾವು ಏನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಂಪ್ನಿ, ಆ ಪ್ಲೇಯರು ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅದನ್ನು ಕಂಪ್ನಿಯನ್ನು ಮುಂದುವರಿಸ್ಕೊಂಡು ಆಮೇಲೆ ಸಸ್ಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಸೊ ಒಳ್ಳೆಯ ಒಂದು ನಮಗೀಗ ಅಭಿಷೇಕ್ ಖೈತಾನ್ ಏನೋ ಪ್ರಾಮಿಸಿಂಗ್ ಪರ್ಸನ್ ಅನ್ನಿಸ್ತಲ್ಲ, ಆ ಥರ ಒಳ್ಳೆಯ ಮ್ಯಾನೇಜ್ಮೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನೀವು ಇದನ್ನು ಸ್ಟಡಿ ಮಾಡ್ತಾ ಹೋಗಿ. ಆಮೇಲೆ ಇನ್ನೊಂದು ರೀಸೆಂಟಾಗಿ ಯಾರು ಎಂಟ್ರಿ ಆದನಲ್ಲ, ರೀಸೆಂಟಾಗಿ ಝೆರೋದಾ ನೀವು ನೋಡಿರ್ಬೋದು.
ನಿಖಿಲ್ ಕಾಮತ್ ಅವರು ಕೂಡ ರೀಸೆಂಟಾಗಿ ರ್ಯಾಡಿಕೋ ಕೇತನಲ್ಲಿ ಎಂಟ್ರಿ ಆಗಿದ್ದಾರೆ. ಎಷ್ಟು ಅವರು ಸ್ಟೇಕ್ಸ್ ತೊಗೊಂಡಿದ್ದಾರೆ ಏನು ಸ್ವಲ್ಪ ಡೀಟೇಲ್ಸ್ ಕೂಡ ನೋಡೋಣ. ಬ್ರ್ಯಾಂಡ್ಸ್ ನೋಡೋದಾದರೆ ಜೈಸಲ್ಮಾರ್. ಸೊ ಜೈಸಲ್ಮಾರ್ ಕೂಡ ಒಂದು ಒಳ್ಳೆಯ ಬ್ರ್ಯಾಂಡ್, ಪಾಪ್ಯುಲರ್ ಬ್ರ್ಯಾಂಡ್. ನೆಕ್ಸ್ಟ್ ನೋಡ್ತೀರಾ ನೀವು 8PM ಇದಂತೂ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರತಕ್ಕಂಥ ಮೋಸ್ಟ್ ಫೇಮಸ್ ಪಾಪ್ಯುಲರ್ ವಿಸ್ಕಿ ಇದು 8PM ಬ್ರ್ಯಾಂಡು. ಅದಾದ ನಂತರ ನೀವು ನೋಡ್ಬೋದು 1965 ಬೆರ್ಮೂಡ್, ಕಾಂಟೆಸ್ಸಾ ಅಂತೇಳಿ ಬ್ರ್ಯಾಂಡ್ಸ್ ಇದೆ. ಅದಾದ ನಂತರ ನೆಕ್ಸ್ಟು ವೈಟ್ ಹ್ಯಾಲ್, ಮಾರ್ಪಿಯಸ್. ಅದಾದ ನಂತರ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಿ ಮ್ಯಾಜಿಕ್ ಮೂಮೆಂಟ್ಸು ಅಷ್ಟೇ ಓಡ್ಕಾದಲ್ಲಿ ತುಂಬ ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಕೂಡ ಇದು. ಸೊ ಇವ್ರ ಹತ್ರ ಒಂದು 2-3 ಒಳ್ಳೆ ಪಾಪ್ಯುಲರ್ ಬ್ರ್ಯಾಂಡ್ಸ್ ಕೂಡ ಇದ್ದಾವೆ. ಮುಂದೆ ಕೂಡ ಇವರು ಏನು ಬೇರೆ ಬೇರೆ ಆ ಸೆಗ್ಮೆಂಟಲ್ಲಿ ಅಂದರೆ ಈ ಆಲ್ಕೋಲಲ್ಲಿ ಬೇರೆ ಬೇರೆ ನೀವು ನೋಡ್ಬೋದು. ಈಗ ಬ್ರ್ಯಾಂಡಿನೂ ಇದೆ, ರಮ್ಮು ಇದೆ. ನೆಕ್ಸ್ಟ್ ಮುಂದೆ ಬಿಯರ್ ಕೂಡ ಇವರು ಎಂಟ್ರಿ ಆಗ್ಬೋದು. ಸೊ ವೈನ್ಸು, ರೆಡ್ ವೈನ್ಸು, ಈ ಥರ ಬೇರೆ ಬೇರೆ ಎಕ್ಸ್ಪೋಜರ್ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರದ್ದು ನಾನು ತೋರಿಸಿದ್ದೀವಿ ಡೊಮೆಸ್ಟಿಕ್ ಬ್ರ್ಯಾಂಡ್ಸು, ಇನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಇದ್ದಾವೆ ಇವರು. ನೀವು ಕೂಡ ಇದನ್ನು ಇನ್ನೂ ಇಂಟ್ರೆಸ್ಟ್ ಇತ್ತಂದರೆ ನೀವು ಡೀಟೇಲಾಗಿ ಎಲ್ಲವನ್ನು ನೋಡಿ. ಯಾವುದಾದ್ರೂ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ನೀವು ನೋಡಲೇಬೇಕಾಗತ್ತೆ. ಹಾಗಾಗಿ ಡೀಟೇಲ್ ಅನಿಸ್ತಾ ಅದೆಲ್ಲದರ ಜೊತೆಗೆ ಫಾಲೋ ಅಪ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏನಾಗ್ತಾ ಇದೆ, ಆ ಕಂಪ್ನಿನಲ್ಲಿ ಏನು ನಡೀತಾ ಇದೆ, ಮುಂದೆ ನೆಕ್ಸ್ಟ್ ಇನ್ನು ಸ್ಕೋಪ್ ಯಾವ ಥರ ಇದೆ. ಸೊ ಇವರು ಮ್ಯಾನೇಜ್ಮೆಂಟವ್ರು ಅದನ್ನು ಯಾವ ಥರ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಪ್ರತಿಯೊಂದನ್ನು ನೀವು ಅಪ್ಡೇಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಜೊತೆಗೆ ನಿಖಿಲ್ ಕಾಮತ್ ಅವ್ರದ್ದು ಎಷ್ಟಿದೆ ಹೋಲ್ಡಿಂಗ್ಸು ಎಷ್ಟು ನೋಡೋಣ. ಮತ್ತು ಅಂದರೆ ನಿಖಿಲ್ ಕಾಮತ್ ರಿವೀಲ್ಡ್ ಇಸ್ ಇನ್ವೆಸ್ಟ್ಮೆಂಟ್ ಇನ್ ದ ಲಿಕ್ಕರ್ ಕಂಪನಿ. ನಾನು ಹೇಳ್ತಿರೋದು ನಿಖಿಲ್ ಕಾಮತ್ ಅಂದರೆ ಝೆರೋದ ಕೋ-ಫೌಂಡರ್, ದ 4th largest ಇನ್ ಇಂಡಿಯಾ ಆನ್ ದ ಲೇಟೆಸ್ಟ್ ಎಪಿಸೋಡ್. ಅವರ ಒಂದು ಪಾಡ್ಕಾಸ್ಟಲ್ಲಿ ಕೂಡ ಅದನ್ನು ಅವರೇ ಹೇಳಿದ್ದಾರೆ. ಸೊ ಟೈಟಲ್ಡ್ WTF ಆಲ್ಕೋಹಾಲ್ ಈಸ್ ಅ $70 billion ಬಿಸ್ನೆಸ್ ಇನ್ ಇಂಡಿಯಾ. 70 billion ಬಿಸ್ನೆಸ್ ಇದೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಸ್ಯಾಟ್ ಡೌನ್ ವಿತ್ ರ್ಯಾಡಿಕೋ ಖೇತಾನ್ MD ಅಭಿಷೇಕ್ ಖೇತಾನ್ ರಿವೀಲಿಂಗ್ ದಟ್ ಹಿ ಹ್ಯಾಸ್ ಸ್ಟೇಕ್ ಇನ್ ದ ಕಂಪನಿ ವರ್ತ್ 400 crores. ಅಂದರೆ ಅವರು ಹೇಳಿದ ಪ್ರಕಾರ 1.6% ಸ್ಟೇಕ್ಸ್ ಕೂಡ ಇವರು ರ್ಯಾಡಿಕೋ ಖೇತಾನಲ್ಲಿ ರೀಸೆಂಟಾಗಿ ತೊಗೊಂಡಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಇವರು ರೀಸೆಂಟಾಗಿ BSEನಲ್ಲಿ ಒಂದಷ್ಟು ಏನು ಹತ್ತತ್ರ 4 lakh ಶೇರ್ಸ್ ಅನ್ಕೋತೀನಿ. 4 lakh ಶೇರ್ಸನ್ನು ಅಂದರೆ 23 lakhsಲ್ಲಿ 19 lakhs ಇನ್ನೂ ಇದೆ ಅವ್ರ ಹತ್ರ ಹೋಲ್ಡ್ ಮಾಡಿದರೆ. 4 lakh ಶೇರ್ಸನ್ನು ಕೂಡ ಸ್ಕ್ವೇರ್ ಆಫ್ ಮಾಡಿದರು ಯಾವುದು BSE ಲಿಮಿಟೆಡಲ್ಲಿ. ಒಂದು ಒಳ್ಳೆಯ ಪ್ರಾಫಿಟನ್ನು ಕೂಡ ಬುಕ್ಕಿಂಗ್ ಮಾಡಿದರೆ ಅದ್ರ ವಿಡಿಯೋ ಕೂಡ ನೀವು 2 ಹಿಂದಿನ ವಿಡಿಯೋ ನೋಡಿದ್ರೆ ಅದರಲ್ಲಿ ಅದನ್ನು ನಾನು ಡೀಟೇಲಾಗಿ ನಿತಿನ್ ಕಾಮತ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವರು ಕೂಡ ಇದರಲ್ಲಿ ರ್ಯಾಡಿಕೋ ಖೇತಾನಲ್ಲಿ ರೀಸೆಂಟಾಗಿ ಎಂಟ್ರಿ ಆಗಿದ್ದಾರೆ. ಮತ್ತು ನೆಕ್ಸ್ಟು ನೀವು ಕೂಡ ಹೊಸ ಎಂಟ್ರಿ ಇರ್ತಕ್ಕಂಥವ್ರು, ಈ ಓಲ್ಡ್ ಇರ್ತಕ್ಕಂಥವ್ರು ಕೂಡ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಬಟ್ ಹೊಸ ಎಂಟ್ರಿ ಆಗ್ತಿರ್ತಕ್ಕಂಥವ್ರು ಪ್ರತಿಯೊಂದನ್ನು, ಈಗ ಫಾರ್ ಎಕ್ಸಾಂಪಲ್ ಏನೋ ನಿಖಿಲ್ ಕಾಮತ್ತು ಎಂಟ್ರಿ ಆದರು ಅಂತ, ಮತ್ತು ಯಾರೋ ದೊಡ್ಡ ಇನ್ವೆಸ್ಟರ್ ಎಂಟ್ರಿ ಆದ್ರಂತ ನಾವು ಎಂಟ್ರಿ ಮಾಡೋಂಥ ತಪ್ಪಾಗುತ್ತೆ. ನಾವು ಕೂಡ ಅಂದರೆ ನೀವು ಕೂಡ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ, ಜೊತೆಗೆ ನಿಮಗಿರ್ತಕ್ಕಂಥ ಒಳ್ಳೆಯ ಅನಾಲಿಸ್ಟ್, ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಲಿಸ್ಟ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ತೊಗೊಂಡು ಯಾವುದೇ ಸ್ಟಾಕಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆ 4-6 ಸಾರಿ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಎಂಟ್ರಿ ಆಗಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ಮಾತ್ರ ಒಳ್ಳೆಯ ದುಡ್ಡನ್ನು ಮಾಡ್ಬೋದು. ಹಾಗಾಗಿ ಒಳ್ಳೆಯ ಎಂಟ್ರಿ ತಗೊಳ್ಳಿ, ಒಳ್ಳೆಯ ದುಡ್ಡನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್.